ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾವಿವತ್ತು ಫೆಬ್ರವರಿ ತಿಂಗಳಲ್ಲಿದ್ದೀವಿ. ಕಳೆದ 2 ತಿಂಗಳು ಅಂದರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಜನವರಿಯನ್ನು ಹೊಸ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದು ಕರವೇ ರಾಜ್ಯಾಧ್ಯಕ್ಷರ ಬಂಧನದ ವಿಚಾರ. ಹೋರಾಟ ಅಂದಮೇಲೆ ಬಂಧನದೆಲ್ಲವೂ ಕೂಡ ಕಾಮನ್ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು. ಆದರೆ ಕೆಲವೊಂದಷ್ಟು ವಿಚಾರಗಳು ಗಮನಿಸಿದಾಗ ಉದ್ದೇಶಪೂರ್ವಕವ ಅನ್ನೋ ಅನುಮಾನಗಳು ಕೂಡ ಹುಟ್ಟಿಕೊಳ್ಳೋದಕ್ಕೆ ಮುಂದಾಗುತ್ತೆ. ತನ್ನ ಕೊನೆ ಉಸಿರು ಇರೋವರೆಗೂ, ತನ್ನ ದೇಹದಲ್ಲಿ ಕೊನೆಯ ರಕ್ತದ ಕಣ ಇರೋವರೆಗೂ ಕೂಡ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿಯೇ ಸಿದ್ಧ ಅಂಥೇಳಿ ಮತ್ತೊಮ್ಮೆ ಘಂಟಾಘೋಷವಾಗಿ ಆ ವ್ಯಕ್ತಿ ಘೋಷಣೆಯನ್ನು ಮಾಡಿದ್ದಾರೆ. ಹಲವು ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಂಡು ಕನ್ನಡದ ಪರವಾಗಿ ಸಾಕಷ್ಟು ಧ್ವನಿಯನ್ನು ಎತ್ತಿರುವಂಥ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರು ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರು. ನಾರಾಯಣಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೈಲಿಂದ ಬಂದ ಬಳಿಕ ಹೇಗಿದ್ದೀರಿ? ಬಹುಶಃ ಡಿಸೆಂಬರ್ 27 ನಾ ಮನೆ ಬಿಟ್ಟಿದ್ದು. ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟೆ. ಮತ್ತೆ ನಾನು ಮನೆಗೆ ಸೇರಿದ್ದು ಜನವರಿ 27. 1 ತಿಂಗಳ ಕಾಲ ಈ ಹೋರಾಟ ಮತ್ತು ಕೋರ್ಟು, ಬೇಲು ಎಲ್ಲ ಸರ್ಕಾರಗಳು ಕೊಟ್ಟಂಥ ಕೊಡುಗೆಯಿಂದಾಗಿ 1 ತಿಂಗಳು ನಾನು ನಿಗೂಢವಾಗಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಯಿತು. ಇದು ಈ ರಾಜ್ಯದ ಆಳುವ ಸರ್ಕಾರಗಳ ದೌರ್ಬಲ್ಯವೋ, ದುರಂತವೋ, ಇಲ್ಲ ಮೂರ್ಖರ ಪರಮಾವಧಿಯೋ ನನಗೆ ಗೊತ್ತಿಲ್ಲ. ಪುಟ್ಟಪ್ಪನವರು, ಕುವೆಂಪು ಒಂದು ಕಡೆ ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿ. ಆದರೆ ನಮ್ಮ ಆಳುವ ಸರ್ಕಾರಗಳು ಕನ್ನಡಕ್ಕಾಗಿ ಕೈ ಎತ್ತಿರೆ ನಿನ್ನ ಕೈಗೆ ಕೋಳ ಹಾಕ್ತೀವಿ ಎನ್ನುವ ಸಂದೇಶವನ್ನು ಕೊಡ್ತಾರೆ. ಅಂದರೆ ಕನ್ನಡಕ್ಕೋಸ್ಕರ ಹೋರಾಟ ಮಾಡೋದೇ ತಪ್ಪ? ಅವ್ರ ಪಾಲಿಗೆ ಅದು ಅಪರಾಧ ಅಂತ ಹೇಳಿ ಅನಿಸಿರಬೇಕು. ಸಿದ್ದರಾಮಯ್ಯನವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾರಿ ಕನ್ನಡದ ಪ್ರೀತಿ, ಅಭಿಮಾನ, ಕಳಕಳಿ, ಬದ್ಧತೆ, ನಿಷ್ಠೆ ಇದೆಲ್ಲ ಮಾತಾಡ್ತಾರೆ. ಆದರೆ ಆ 27 ಹೋರಾಟ ಇತ್ತಲ್ಲ, ಕನ್ನಡದ ಹೋರಾಟ, ಕನ್ನಡದ ಪರವಾದಂಥ ಹೋರಾಟ, ಕನ್ನಡದ ಅಸ್ತಿತ್ವದ ಹೋರಾಟ, ಕನ್ನಡದ ಅಳಿವು ಉಳಿವಿನ ಹೋರಾಟ ಇತ್ತಲ್ಲ, ಆ ಹೋರಾಟದಿಂದ ಒಂದಷ್ಟು ಕಾಣದ ಕೈಗಳು ನನ್ನ ವಿರುದ್ಧ, ರಕ್ಷಣಾ ವೇದಿಕೆ ವಿರುದ್ಧ ಕೆಲಸ ಮಾಡಿದ್ರು. ಅದರಲ್ಲಿ ಸಾಮಾನ್ಯ ಸಿದ್ದರಾಮಯ್ಯನವರು ಒಬ್ಬರು. ಹಾಗೆ ಯಾರು ಹೇಳುವ ಮಾತುಗಳಿಗೆ ಕಿವಿ ಕೊಡುವಂಥ ಸಿದ್ದರಾಮಯ್ಯನವರು ನನ್ನ ಹತ್ರ ಭಾರಿ ಚೆನ್ನಾಗೇ ಇದ್ದರು. ಅವತ್ತು ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಅವರು ಅದೇನು ಸಿದ್ದರಾಮಯ್ಯನವ್ರಿಗೆ ಕಿವಿಗೆ ತುಂಬಿದರೋ ನನಗೆ ಗೊತ್ತಿಲ್ಲ. ರಾತ್ರೋರಾತ್ರಿ ಸಭೆ ನಡೆಯುತ್ತೆ ಅವರ ಮನೆಯಲ್ಲಿ, ಸಿದ್ದರಾಮಯ್ಯನವ್ರ ಮನೆಯಲ್ಲಿ. ಅಲ್ಲಿ ಕೆಲವು ತೀರ್ಮಾನಗಳು ಆಗ್ತವೆ. ನಾರಾಯಣಗೌಡರನ್ನ ಒಂದಷ್ಟು ದಿವಸ ಜೈಲಿಂದ ಬರೆದಂತೆ ಇಡಬೇಕು ಅನ್ನುವ ತೀರ್ಮಾನವನ್ನು ಮಾಡ್ತಾರೆ. ಇಲ್ಲದ ಸಲ್ಲದ ಮೊಕದ್ದಮೆಗಳನ್ನ ಹೂಡ್ತಾರೆ. ಯಾವುದೋ 2017, 22ರಲ್ಲಿ ನಡೆದಂಥ ಹೋರಾಟದ ಮೊಕದ್ದಮೆಗಳು, ನಾನು ಇಲ್ಲದೇ ಇದ್ದಂಥ ಮೊಕದ್ದಮೆಗಳಿಗೆ ನನ್ನ ಸೇರಿಸಿ ನನ್ನ ಪದೇ ಪದೇ ಬಂಧನ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ, ಬಂಧನ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ, ಈ ಕೆಲಸ ಮಾಡ್ತಾರೆ. ಹಾಗಾಗಿ ನನಗೇನು ಈ ಜೈಲು, ಕೇಸು ಇದೇನು ವಸ್ತೇನು ಅಂತ ನಾನು ಆರಂಭದಲ್ಲೇ ಹೇಳಿದೆ ನಾರಾಯಣಗೌಡ, ವಸ್ತೇನು ಹೋರಾಟ ಅಂತ ಅಂದ್ರೆ ಹೋರಾಟದ ಒಂದು ಭಾಗವೇ ಹೌದು, ಜೈಲಿಗೆ ಹೋಗಿ ಬರೋ. ಹೌದು ಹೌದು. ಆದರೆ ನಿಮಗೆ, ನನಗೆ ಗೊತ್ತಿರೋ ಹಾಗೆ ನಿಮ್ಗಿಬ್ರು ಮಕ್ಕಳಾದಾಗೂ ಕೂಡ ಜೈಲಲ್ಲೇ ಇದ್ರಿ. ಹೌದು. ಆದರೆ ಆಗ ಇದ್ದಂಥ ನಾರಾಯಣಗೌಡರ ಒಂದು ಧೈರ್ಯ ಈಗ ಕುಗ್ಗಿಸುವಂಥ ಕೆಲಸ ಆಯ್ತಾ, ಅಥವಾ ನಾರಾಯಣಗೌಡರನ್ನ ಒಂದು ರೀತಿಲಿ
ಬಂಧಿಸಿಟ್ಟು ಅವರನ್ನ ಕೈ ಕಟ್ಟಿ ಹಾಕುವ ಕೆಲಸವನ್ನ ಮಾಡೋದಕ್ಕೆ ಮುಂದಾದ್ರ, ಅಥವಾ ನೇರವಾಗಿ ಕೇಳೋದಂದ್ರೆ ಟಾರ್ಗೆಟ್ ಮಾಡಿದ್ರ ನಾರಾಯಣಗೌಡ್ರನ್ನ? ಹೌದು, ನಾರಾಯಣಗೌಡ್ರನ್ನ ನೀವು ಹೇಳ್ದಾಗೆ ನಾರಾಯಣಗೌಡ್ರನ್ನ ಧ್ವನಿಯನ್ನು ಅಡಗಿಸ್ಬೇಕು ಅಂತ ಹೇಳಿ ಸಂಚು ಮಾಡಿದ್ರು. ನನಗೆ ಆ ಸಂಚಿನ ದಿನಗಳನ್ನು ನೆನೆಸ್ಕೊಂಡಾಗ ನನಗೆ ಅವಾಗ ಅಲ್ಲಿ ನೆನಪಿಗೆ ಬರ್ತಿದ್ದವನು ಒಬ್ಬ ರಾಯಣ್ಣ ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡುವಾಗ ನಮ್ಮವರೇ ಆದಂಥ ಜನರ ಸಂಚಿನಿಂದಾಗಿ ಬ್ರಿಟಿಷ್ನವರ ಕೈಗೆ ತೊಗೊಂಡೋಗಿ ರಾಯಣ್ಣನ ಕೊಡ್ತಾರೆ, ಮೋಸದಿಂದ ಕೊಡ್ತಾರೆ, ಸಂಚು ಮಾಡಿ ಕೊಡ್ತಾರೆ. ಹಾಗಾಗಿ ಪದೇ ಪದೇ ನನ್ನ ಬಂಧಿಸಿ ಇದೇ ಎಸ್ ಎಂ ಕೃಷ್ಣವ್ರ ಅವಧಿಯಲ್ಲಿ ಬಳ್ಳಾರಿ ಜೈಲು, ಬೆಳಗಾಂ ಜೈಲು, ಬೆಂಗಳೂರು 2 ಬಾರಿ ಜೈಲು, ಇದೆಲ್ಲ ನಾನು ಅನುಭವಿಸಿದ್ದೀನಿ. ಜೈಲು ಅನ್ನೋದೇನು ನನಗೇನು ಹೊಸ ಅನಿಸಿಲ್ಲ. ಆದರೆ ಈ ಬಾರಿ ಕೆಟ್ಟದಾಗ ನೆಡ್ಕೊಂಡ್ರು. ಜೈಲು ಒಳಗಡೆ ಭಾರಿ ಕೆಟ್ಟದಾಗ ನೆಡ್ಕೊಂಡ್ರು. ಜೈಲು ಅಲ್ಲಿ ಏನೆಲ್ಲ ಅಪರಾಧ ಮಾಡಿದಂಥವ್ರು ರಾಜಾರೋಷವಾಗಿ ಅವರಿಗೆ ರಾಜ್ಯ ಗೌರವ, ಅವರಿಗೆ ಎಲ್ಲ ಥರದ ಸೌಕರ್ಯ ಸವಲತ್ತುಗಳು ಸಿಗುತ್ತೆ. ಆದರೆ ಒಬ್ಬ ಹೋರಾಟಗಾರನ ನಡೆಸ್ಕೊಂಡಿದ್ದಿತ್ತಲ್ಲ, ಜೈಲು ಒಳಗಡೆ ಊಟ ಕೊಡದೆ, ಹೊರಗಡೆಯಿಂದ ಊಟ ಕೊಡದೆ, ಸಾಮಾನ್ಯ ಕೈದಿಗಳಿಗೆ ಕೊಡುವಂಥ ಊಟ ಕೊಡುವಂಥದ್ದು, ಸಾಮಾನ್ಯ ಕೈದಿಗಳು ಮಲ್ಕೊಳ್ಳುವಂಥ ಬೆಡ್ಶೀಟು ಇದನ್ನು ಕೊಟ್ಟಂಥದ್ದು. ನನಗೆ ಆರೋಗ್ಯ ಬೇರೆ ಸರಿ ಇರಲಿಲ್ಲ. ನನಗೆ ಆರೋಗ್ಯದ ವಿಚಾರದಲ್ಲಿ ನಾನು ಒಂದು ದಿವಸ ಕೇಳಿಕೊಂಡೆ, ಒಂದು 2 ಇಡ್ಲಿ ತರಿಸ್ಕೊಡ್ರಿ ಜೈಲಿಗೊಳಗಡೆ, ನನಗೆ ಇದು ತಿನ್ನೋಕ್ಕೆ ಆಗ್ತಾಯಿಲ್ಲ ಅಂಥೇಳಿ. ಇಲ್ಲ, ನಮಗೆ ಸರ್ಕಾರದ ಆದೇಶ ಇದೆ, ನಾವೇನೂ ಕೊಡೋಕ್ಕೆ ಬರಲ್ಲ ಅಂಥೇಳಿ 14-15 ದಿವಸ ಸಾಮಾನ್ಯ ಕೈದಿ ಥರ ನನ್ನ ನೋಡಿಕೊಂಡ್ರು. ಯಾಕೆ ತುಂಬ ಭಾವುಕರಾಗ್ತಿದ್ದೀರಿ ನಾರಾಯಣಗೌಡ್ರೆ? ಕಣ್ಣಲ್ಲಿ ನೀರು ತುಂಬ್ಕೊಳ್ತಾ ಇದೆ. ಇಲ್ಲ, ಏನಾಗುತ್ತೆ ಅಂದರೆ ಇಲ್ಲಿ ನಾರಾಯಣಗೌಡ್ರಿಗೆ ವಿರೋಧ ಮಾಡುವಂಥವ್ರು ಯಾರು, ವಿರೋಧಿಗಳು ಯಾರು ಬೇರೆ ಭಾಷಿಕರಲ್ಲ. ಯಾರು ಸಿಂಧಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ತಮಿಳರು, ತೆಲುಗರು, ಮಲಯಾಳಿಗಳು ಆಗಿದ್ದರೆ ಬಹುಶಃ ನನಗೆ ಏನೂ ಅನಿಸ್ತಾ ಇರಲಿಲ್ಲ. ನಮ್ಮವರೇ ಆದಂಥವರು, ನಮ್ಮ ಜೊತೆಯಲ್ಲಿ ಚೆನ್ನಾಗಿದ್ದಂಥವರು, ನಮ್ಮನ್ನು ಬಳಸ್ಕೊಂಡಂಥವರು ಬೆನ್ನಿಗೆ ಚೂರಿ ಹಾಕೋದಿತ್ತಲ್ಲ, ಅದು ಭಾರಿ ಬೇಸರ ತರುತ್ತೆ, ಅದು ಭಾರಿ ನೋವು ತರುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ಬಹುಶಃ ರಾಜಕಾರಣಿಗಳ ಬ್ಲಡ್ ಗ್ರೂಪು ಒಂದೇ ಅನಿಸುತ್ತೆ ನನಗೆ. ನಾನು ಬೇರೆ ಬೇರೆ ಅಂತ ಅಂದ್ಕೊಂಡಿದ್ದೆ ಇವತ್ತವರೆಗೂ. ಇಲ್ಲ, ಈಗ ಅನ್ನಿಸ್ತಾ ಇದೆ ಇವರೆಲ್ಲರ ಬ್ಲಡ್ ಗ್ರೂಪು ಒಂದೇ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾರಾಯಣಗೌಡ್ರ ಧ್ವನಿ ಅಡಗಿಸ್ಬೇಕು ಅಂತ ಹೇಳಿ ಯಾರಾದರೂ ಅಂದ್ಕೊಂಡಿದ್ರೆ, ಧ್ವನಿ ಅಡಗಿಸ್ಬೋದು ಅಂತ ಅಂದ್ಕೊಂಡಿದ್ರೆ, ಅವರಂಥ ಮೂರ್ಖರು, ಮುಟ್ಟಾಳರು ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾರಾಯಣಗೌಡ್ರ ಧ್ವನಿ, ಕನ್ನಡದ ಧ್ವನಿ ಯಾವತ್ತೂ ಅಡಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಯಾವುದು ಕಾಯಿಲೆ ಮತ್ತೊಂದು ಇದರಲ್ಲಿ ನಾರಾಯಣಗೌಡ್ರ ಬಲಿ ತಗೋಬೇಡಪ್ಪ, ಹೋರಾಟದ ಹಾದಿಯಲ್ಲಿ ಬಲಿ ತಗೋ, ಆ ರೀತಿಯಲ್ಲಿ ಸಾಯ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಹೊರತು ಯಾರಿಗೂ ರಣಹೇಡಿಗಳಿಗೆ ಎದುರಿ ಅಂಜಿ ಇಲ್ಲ ಯಾವುದೋ ರೋಗದಲ್ಲಿ ಸಾಯ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವ ಇರೋವರೆಗೂ ಹೋರಾಡೇ ಸಾಯ್ತೀನಿ. ಅದು